ಏನಂದರೆ ಇವತ್ತೂ ಸ್ವಲ್ಪ ಹುಷಾರಾಗಿಲ್ಲ. ಶ್ರೇಯಾಂಕ್ ಮತ್ತು ಯದುವರೆಗೂ ಸ್ವಲ್ಪ ಫೀವರ್ ಬಂದಿರೋ ಥರ ಲೈಟಾಗಿ ಅನ್ನಿಸ್ತಾ ಇದೆ. ಸಿರಪ್ ಎಲ್ಲ ಹಾಕಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿನೇ ಹೊರಗಡೆಯಿಂದ ತರಿಸ್ಕೊಂಡ್ಬಿಟ್ಟು ತಿನ್ಕೊಂಡ್ವಿ. ಇವಾಗೇನು ಅಡುಗೆ ಮಾಡಬೇಕು. ಸ್ವಲ್ಪ ಮನೆ ಕ್ಲೀನ್ ಮಾಡಿ ಮನೆ ಒರೆಸಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಲಗಿದ್ದಾನೆ. ಅವ್ನು ಕೂಡ ತೋರಿಸ್ತೀನಿ. ಇವಾಗ ಮಲಗ್ದ. ಯಾಕಂದರೆ ತುಂಬ ಹಠ ಮಾಡ್ತಾಯಿದ್ದೆ. ಸ್ವಲ್ಪ ಮಲ್ಕೊಂಡ್ರೆ ಬೇಗ ಕೆಲಸಗಳು ಆಗುತ್ತೆ ಅಂತ ಹೇಳ್ಬಿಟ್ಟಿನಿ ನಾನು ಮಲಗಿಸ್ಬಿಟ್ಟೆ. ಇನ್ನೇನು ಫಾಸ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇನು ಮಲಗಿಸಿದೆ ಇವನು ಕೂಡ ಮಲ್ಕೊಂಡ. ಸ್ವಲ್ಪ ಸಿರಪ್ ಹಾಕೋದ್ರಿಂದ ಪದೇ ಮಲಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಇಲ್ಲಾಂದರೆ ಯೂಶ್ವಲಿ ಇಷ್ಟೊಂದು ಮಲಗಲ್ಲ. ಸ್ವಲ್ಪ ಬೆಡ್ಸ್ನೆಲ್ಲನೂ ನೀಟಾಗಿ ಮಾಡೋಣ, ಬ್ಲ್ಯಾಂಕೆಟ್ಸ್ ಎಲ್ಲನೂ ಸೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಗೆ ಮಾತಾಡಿಕೊಂಡು ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಆದರೂ ನನ್ನ ಚಾನಲ್ನಲ್ಲಿ. ನಾನೊಂದು 2-3 ವರ್ಷ ಆಯ್ತೇನೋ ಚಾನಲ್ ಸ್ಟಾರ್ಟ್ ಮಾಡಿ, ಮಾನಿಟೈಸೇ ಆಗಿಲ್ಲ. ಆಗೋದು ತುಂಬ ಕಷ್ಟ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಮಾನಿಟೈಸೇಷನ್ ಆಗ್ತಾಯಿತ್ತು. ನಾನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ ನಾನು ಶಾರ್ಟ್ಸ್ ಏನಿರುತ್ತಲ್ವ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡಲಿಲ್ಲ. ನನಗೇನು ಭಯ ಇತ್ತು ಅಂತ ಅಂದರೆ ಸ್ವಲ್ಪ ಯಾವುದಾದ್ರೂ ನಾನು ಸಾಂಗ್ ಏನಾದರೂ ಚೂಸ್ ಮಾಡಿದರೆ ಕಾಪಿರೈಟ್ ಕ್ಲೇಮ್ ಏನಾದರೂ ಬಂದುಬಿಡತ್ತೇನೋ ಅಷ್ಟು ನನಗೆ ಅದು ಭಯ ಇತ್ತು. ಅದಕ್ಕೆ ನಾನು ಶಾರ್ಟ್ಸ್ ವಿಡಿಯೋಸ್ ಹಾಕೋಕ್ಕೆ ತುಂಬ ಒಂಥರ ಭಯ ಬಿದ್ದು ಹಾಕಲಿಲ್ಲ. ನೀವೇನಾದರೂ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಶಾರ್ಟ್ಸು ಅದೆಲ್ಲ ಹಾಕಿದರೆ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅಂದರೆ ಅಲ್ಲಿ ಬೇಗ ರೀಚ್ ಆಗ್ತೀವಿ. ರೀಚ್ ಆದಾಗ ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಚಾನಲ್ಗೆ ಬಂದು ಕ್ಲಿಕ್ ಮಾಡಿ ಲಿಂಕ್ನ ಅಲ್ಲಿ ಬಂದು ನೋಡಿ ಸ್ವಲ್ಪ ವೈರಲ್ ಆಗೋದು ಚಾನ್ಸಸ್ ಇರುತ್ತೆ. ಅದು ಇವಾಗ ಗೊತ್ತಾಯಿತು ನನಗೆ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ಸ್ಟಾರ್ಟ್ ಅಂತೂ ಮಾಡಿದ್ದೀನಿ. ಯಾವಾಗ ಮಾನಿಟೈಸ್ ಆಗುತ್ತೇನೋ ಅಂತ. ಇವಾಗ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲಲ್ಲಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ 1K ಸಬ್ಸ್ಕ್ರೈಬರ್ಸ್ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ. ತುಂಬ ಕಷ್ಟ ಇದೆ. ಆಗಿದೆ. ಇವಾಗ ಒಂದು ಮೈಲ್ ಸ್ಟೋನ್ನ ರೀಚ್ ಆಗಿದ್ದೀನಿ ನನ್ನ ಚಾನಲ್ನಲ್ಲಿ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಅಂದರೆ ನಾವೇನೋ ಒಂದು ಹವ್ಯಾಸ ಇಟ್ಕೋಬೇಕು ಜೀವನದಲ್ಲಿ. ಹಾಗೆ ಸುಮ್ಮನೆ ಇರೋದು, ಟೈಮ್ ಪಾಸ್ ಮಾಡೋದು ಚೆನ್ನಾಗಿರಲ್ಲ ಅಲ್ಲ. ನನಗೆ ಇದ್ರ ಬಗ್ಗೆ ಯಾರ್ಯಾರೋ ಏನೇನೋ ಅಂದಿದ್ದಾರೆ. ಇರಲಿ, ಅದು ನನ್ನ ಖುಷಿ. ನಾನು ಮಾಡ್ತಾಯಿದ್ದೀನಿ ಚಾನಲ್ನ. ನೋಡೋಣ ಮಾನಿಟೈಸ್ ಆದಾಗೂ ಇಂಥದ್ದೊಂದು ದಿನ ಬರ್ಬೋದೇನೋ. ಮಾನಿಟೈಸ್ ಆಯಿತು ಅಂತ ಹೇಳಿ ವಿಡಿಯೋ ಮಾಡೋಂಥ ಒಂದು ದಿನ ನೋಡೋಣ. ಬಂದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವಾಗ ಸ್ಪ್ರೆಡ್ನೆಲ್ಲ ಕರೆಕ್ಟ್ ಮಾಡಿ ಬ್ಲ್ಯಾಂಕೆಟ್ಸ್ ಎಲ್ಲ ನೀಟಾಗಿ ಇಡ್ತಾಯಿದ್ದೀನಿ. ಇದು ಇಟ್ಟರೆ ಅದೊಂದು ವೈಬ್ಸೇ ಬೇರೆ ಇರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿ ಅನಿಸಲ್ಲ. ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ. ಇದು ಏನಂತಂದರೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡುವಾಗ ಅವ್ರಿಗೇನು ಅನಿಸುತ್ತೆ 1K ಸಬ್ಸ್ಕ್ರೈಬರ್ಸ್ ಹೆಂಗಪ್ಪ ಮಾಡೋದು. ಅದು ನಿಜವಾಗ್ಲೂ ತುಂಬ ಕಷ್ಟ ಇದೆ. ಅದು ಚಾನಲ್ ಸ್ಟಾರ್ಟ್ ಮಾಡಿದವ್ರಿಗೇ ಗೊತ್ತಾಗತ್ತೆ. ಅದು ಜೆನ್ಯೂನ್ ಆಗಿರೋ ಸಬ್ಸ್ಕ್ರೈಬರ್ಸ್ ಸಿಕ್ಕರೆ ಮಾತ್ರ ನಿಮ್ಮದು ಬೇಗ ಚಾನಲ್ ಗ್ರೋ ಆಗುತ್ತೆ. ಎವ್ರಿಡೇ ನೋಡೋರು, ಇಂಟರ್ನೆಟ್ ಯೂಸ್ ಮಾಡೋರು, ಯೂಟ್ಯೂಬ್ ಯೂಸ್ ಮಾಡೋರು, ನಿಮ್ಮ ಕಂಟೆಂಟ್ ಇಷ್ಟ ಆಗಿ ಅವ್ರಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎವ್ರಿಡೇ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಇಂಟ್ರೆಸ್ಟ್ ಬಂದರೆ ಬೇಗ ಮಾನಿಟೈಸ್ ಆಗಿಬಿಡತ್ತೆ. ಯಾಕಂತಂದರೆ ಇಲ್ಲಿ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಸಬ್ಸ್ಕ್ರೈಬರ್ಸು ಫೇಕ್ ಬಂದಿರ್ತಾರೆ. ಸುಮ್ಮನೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಬಟ್ ವಿಡಿಯೋಸ್ ನಿಮಗೆ ವ್ಯೂಸ್ ಸಿಗಲ್ಲ. ಅದಕ್ಕೇ ವಾಚ್ ಟೈಮು ಕಂಪ್ಲೀಟ್ ಆಗೋಕ್ಕೆ ತುಂಬ ಕಷ್ಟ. ಬಟ್ ನನಗೇನಂತಂದರೆ ನನ್ನ ವಾಚ್ ಟೈಮ್ ಹೆಂಗಾಗಿತ್ತಂದರೆ 4,000 ಹಾರ್ಸ್ ಕಂಪ್ಲೀಟ್ ಆಗಬೇಕಲ್ವಾ. ನನಗೇನಾಗಿತ್ತು 3,400 ಆಗಿತ್ತು. ಇನ್ನೊಂದು 6,000 ಹಾರ್ಸ್ ಏನಾದರೂ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ನಂದು ಮಾನಿಟೈಸ್ ಆಗಿಬಿಡ್ತಾಯಿತ್ತು.
ಬಟ್ ಆಗಲಿಲ್ಲ. ನಾನು ಅಷ್ಟೊಂದು ಅದ್ರ ಕಡೆ ಗಮನ ಕೊಡಲಿಲ್ಲ ಅಂತ ಅಂದ್ಕೊತೀನಿ. ಅದು ಹೆಂಗೆ ಒಂದು ವರ್ಷ ಆದಂಗೆ ಅದು ಹಿಂದೆಯಿಂದ ಯಾವ ಮಂತಲ್ಲಿ ಎಷ್ಟು ವಾಚ್ ಟೈಮ್ ಆಗಿತ್ತು ಅಷ್ಟು ಕಟ್ ಹಾಕ್ಕೊಂಡು ಬಂದು ಎಲ್ಲ ಹೋಗ್ಬಿಡ್ತು. ತಿರ್ಗಾ ಇವಾಗ ಮತ್ತೆ 1K ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ನೋಡೋಣ ಇನ್ನೊಂದು 3000 ಯಾವಾಗ ಆಗುತ್ತೇನೋ ಅಂತ. ಆದಾಗ ಮಾಡ್ತೀನಿ. ಜಾಸ್ತಿ ನಾನು ಡ್ರೆಸ್ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಮಗು ಇದೆ ಮತ್ತು ಕೆಲ್ಸಗಳಿರುತ್ತೆ. ಅದಕ್ಕೋಸ್ಕರ ಅದನ್ನೇ ನಾನು ನೋಡ್ಕೊಂಡು ಇರೋಕ್ಕಾಗಲ್ಲ. ಯಾಕಂದರೆ ನನ್ನ ಇನ್ನೊಬ್ಬ ಮಗನಿಗೂ ನನಗೆ ಅವನ ಎಜುಕೇಷನ್ ಕಡೆಯೂ ನಾನು ಗಮನ ಹರಿಸ್ಬೇಕು. ನಾನು ಇದೆ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೋಸ್ಕರ ನೋಡೋಣ ಯಾವಾಗತ್ತೆ ಅಂತ ಹೇಳಿ. ಆದರೆ ಒಳ್ಳೆಯದು, ಬೇಗ ನೋಡೋಣ. ಜಾಸ್ತಿ ಚೆನ್ನಾಗಿರೋ ಕಂಟೆಂಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಕಸ ಎಲ್ಲ ಗುಡಿಸ್ಕೊಂಡೆ, ಮಾಪು ಹಾಕ್ಬಿಡೋಣ, ಮಾಪಿಂಗ್ ಮಾಡೋಣ ಅಂತ ಮಾಪಿಂಗ್ ಮಾಡ್ತಾಯಿದ್ದೀನಿ. ಬೇಗ ಈ ಮಾಪಿಂಗ್ ಕೆಲಸನೂ ಮುಗಿಸ್ಕೊಂಡ್ಬಿಟ್ರೆ ಮಗು ಇದೆಯಲ್ಲ, ಅದಕ್ಕೆ 2 days ಒನ್ಸು ಮಾಪಿಂಗ್ ಮಾಡ್ತೀನಿ. ಮಾಡಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ದಿನಾಲೂ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಮ್ಯಾಟ್ನೂ ಕ್ಲೀನಿಂಗಿಗೆ ಹಾಕಿದ್ದೆ. ಯಾಕಂದರೆ ನಾನು ಒನ್ ಟೈಮು 2 days ಒನ್ಸು ಈ ಥರ ಮಾಪಿಂಗ್ ಮಾಡಿದಾಗ ಅದನ್ನೇನು ಇದಿರುತ್ತಲ್ವ ಮ್ಯಾಟು, ಅದೆಲ್ಲ ವಾಶ್ಗೆಲ್ಲ ಹಾಕಿ ನೆಕ್ಸ್ಟು ಏನಿರುತ್ತೆ ಅದನ್ನು ಇನ್ನೊಂದು ಕ್ಲೀನ್ ಮಾಡಿರೋದನ್ನು ಹಾಕ್ತೀನಿ. ಯಾಕಂದರೆ ಪದೇ ಬಾತ್ರೂಮ್ಗೆ ಹೋಗಿ ಬಂದು ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ 2 days ಒನ್ಸು ಮ್ಯಾಟ್ನೂ ಕೂಡ ನಾನು ಚೇಂಜ್ ಮಾಡ್ತೀನಿ. ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿತ್ತು, ಅದನ್ನು ಸ್ವಲ್ಪ ಕುಕ್ಕರಲ್ಲಿ ವಿಸಿಲ್ ಹಾಕಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ವಿಸಿಲ್ ಹಾಕಿಸ್ಕೊಂಡು ಅದ್ರ ಸಾಂಬಾರು ಮಾಡೋಣ. ಮತ್ತು ಗೋರಿಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ಹುರಿತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ಹಾಲಿತ್ತು, ಸ್ವಲ್ಪ ಕಾಯಿಸ್ಬಿಡೋಣ, ಇಲ್ಲ ಕೆಟ್ಟೋಗ್ಬಿಡತ್ತೆ ಅಂತ ಹಾಗೆ ಹಾಲನ್ನು ಕಾಯಿಸ್ಕೊತಾ ಇದ್ದೆ. ಬಂಗಾರಿ ಎದ್ದಿ ಇಲ್ಲ ಆಡ ಅಣ್ಣನ ಜೊತೆ ಆಡೋ. ಯಾಕ ಬೇಕು? ಬಾ ಬಂಗಾರ, ಅಣ್ಣಂಗೆ ನೀರು ಕೊಡೋನ್ ಬಾ. ತೋರ್ಸಿಲ್ಲ ಬಾ, ಅಣ್ಣಂಗೆ ನೀರು ಕೊಡೋಣ ಬಾ. ಶ್ರಾಂಕ ಕುಡಿ, ಎದ್ದು ಕುತ್ಕೊಂಡು ಕುಡಿ, ಹಂಗೆ ಮಲ್ಕೊಂಡು ಕುಡಿಬಾರ್ದು. ಅಲ್ಲ ಇಟ್ಕೊ, ಮತ್ತೆ ಬಂದು ಬಾ ಅಡ್ಗೆ ಮಾಡೋಣ ಬಾ. ಹಿಡಿದ್ರ ಬಿದ್ದು ಬಿಡ್ತೈತಿ. ಸಾರು ಮಾಡೋಕ್ಕೆ ಏನೇನು ಮಸಾಲೆ ಬೇಕು ಅಂತ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಹಂಗೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪೇಪರ್ ಹಾಕಿ ಕಟ್ ಮಾಡ್ಕೊತೀನಿ ಯಾವಾಗಲೂ, ಯಾಕಂದರೆ ಬೇಗ ತೆಗಿಯೋಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿ. ಕರಿಬೇವನ್ನು ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಟ್ಕೊಂಡಿದ್ದೀನಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿದೆ. ಹಾಗೆ ಫ್ರಿಜ್ಜಲ್ಲಿ ಜಾಮೂನ್ ಇತ್ತಲ್ವ, ಅದನ್ನು ಕೂಡ ತೆಗೆದೆ, ಸ್ವಲ್ಪ ತಿನ್ನೋಣ ಅಂತ ಹೇಳಿ, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಪದೇ ಅವನಿಗೆ ಫೀಡಿಂಗ್ ಮಾಡಿಸೋದ್ರಿಂದ ನನಗೂ ಹಸಿವಾಗ್ತಾ ಇರುತ್ತೆ. ಯಾಕಂದರೆ ಅವನು ಅಷ್ಟು ಊಟ ಮಾಡ್ತಾನೆ, ಮಾಡಿದ್ರೂ ಒಂದೊಂದು ಟೈಮ್ ಮೂಡ್ ಚೆನ್ನಾಗಿಲ್ಲ ಅಂತಂದರೆ ಅವನಿಗೆ ಫೀಡಿಂಗ್ ಮಾಡಿಸ್ತಾ ಇರಬೇಕಾಗಿರುತ್ತೆ.
ಅದಕ್ಕೆ ನನಗೂ ಹಸಿವಾಗೋದ್ರಿಂದ ಏನಾದರೂ ಅವಾಗವಾಗ ಸ್ವಲ್ಪ ತಿಂತಾ ಇರ್ತೀನಿ. ಕೊತ್ತಂಬರಿನೂ ಇತ್ತು, ಅದನ್ನು ಕೂಡ ಚಿಕ್ಕದಾಗಿ ಸ್ವಲ್ಪ ಕಟ್ಟು ಮಾಡ್ಕೊಳ್ಳೋಣ, ಮತ್ತು ಮಸಾಲೆಗೂ ಬರುತ್ತೆ ಅಂತ ಅದನ್ನು ಕೂಡ ನೋಡ್ತಾ ಇದ್ದೆ ಇಲ್ಲಿ. ಸಾಂಬಾರಿಗೆ ಏನೇನು ಬೇಕು ಅಂತ ಡ್ರೈ ಆಗಿರೋ ದಾಲ್ಚಿನ್ನಿ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿನ ರೆಡಿ ಮಾಡಿಟ್ಕೊಂಡೆ. ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹುರಿತಾ ಇದ್ದೀನಿ. ಮತ್ತು ಇಲ್ಲಿ ಏನೇನು ಬೇಕು ಕಟ್ ಮಾಡಿಟ್ಕೊಂಡು ಹಸಿದು ಅಂದರೆ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೆ ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ, ಟೊಮೆಟೊ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿ ಕೊಬ್ಬರಿ, ಕರಿಬೇವು ಇಷ್ಟೆಲ್ಲನೂ ರೆಡಿ ಮಾಡಿಟ್ಕೊಂಡೆ. ಹುರುಳಿ ಕಾಳು ಸಾರು ಮಾಡೋಕ್ಕೆ ಹುಣಸೆ ಹಣ್ಣು ಬೇಕಲ್ವ, ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಸ್ಮೆಲ್ ಬರೋ ಥರ ಇದನ್ನು ಹುರ್ಕೋತೀನಿ. ಇವಾಗ ಹಸಿದು ಏನೆಲ್ಲ ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಈರುಳ್ಳಿ, ಟೊಮೆಟೊ, ಹಸಿ ಕೊಬ್ಬರಿ, ಕರಿಬೇವು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡೆ. ಇವಾಗ ಮಿಕ್ಸರ್ ಜಾರ್ಗೆ ಡ್ರೈ ಆಗಿರೋ ಮಸಾಲೆ ಏನೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಸಾಂಬಾರಿಗೆ ಬೇಕಲ್ವ ಮಸಾಲೆ, ಅದಕ್ಕೋಸ್ಕರ ರುಬ್ಕೊಳ್ಳೋಣ ಅಂತ ಫಸ್ಟ್ ಇದನ್ನು ರುಬ್ಕೊಂಡ್ಬಿಡ್ತೀನಿ. ಯಾಕಂದರೆ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕಿದರೆ ಅಷ್ಟು ಪೇಸ್ಟ್ ಥರ ಬರಲ್ಲ ಅಂತ ಹೇಳಿ ರುಬ್ಕೋತಾ ಇದ್ದೀನಿ. ಏನು ಮಾಡ್ತಿ? ಅಡುಗೆ ಮಾಡಿಸ್ಕೊಡು ಅಲ್ಲಿ. ಬಾ ವೇಟ್ ಮಾಡು. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿಬಿಟ್ಟು ಏನು ನೆನೆಸಿಟ್ಕೊಂಡಿದ್ನಲ್ಲ ಆ ಹುಣಸೆಹಣ್ಣಿನ ರಸನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡಾದಮೇಲೆ ಅದು ಡ್ರೈ ಆಗಿರೋ ಮಸಾಲ ಐಟಮ್ಸ್ ಎಲ್ಲ ಏನೆಲ್ಲ ತೋರಿಸಿದ್ನಲ್ಲ ಅದಕ್ಕೆ ಸ್ವಲ್ಪ ಕುದಿಸ್ಕೊಂಡಿರೋ ಹುರುಳಿ ಕಾಳನ್ನು ಹಾಕಿ ಜೊತೆಗೆ ಅರಿಶಿನ, ಉಪ್ಪು ಎಲ್ಲ ಮಸಾಲೆನೂ ಹಾಕಿಬಿಟ್ಟು ರುಬ್ಕೊಂಡು ಹಾಕಿ ಮಿಕ್ಕಿರೋ ಸ್ವಲ್ಪ ಹುರುಳಿ ಕಾಳನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಹಾಕಿದರೆ ಮೊಳಕೆ ಕಟ್ಟಿದ್ದು ಹುರುಳಿ ಕಾಳಿಂದು ಸಾಂಬಾರೇನು ರೆಡಿ ಆಯಿತು ಅಂತ ಹೇಳ್ಬೋದು. ಹುಳಿ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದರೆ ಹುಳಿಗೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ಖಾರವಾಗಿ ಹುಳಿ ಕಟ್ಟಿದ್ದು ಮೊಳಕೆ ಕಟ್ಟಿನ ಹುಳಿ ಕಟ್ಟಿನ ಸಾರು ಇವಾಗ ರೆಡಿ ಆಯಿತು. ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ರೊಟ್ಟಿನೂ ಮಾಡಾಯಿತು ಇವಾಗ. ಯಾಕಂದರೆ ಮಧ್ಯಾಹ್ನದ ಲಂಚ್ಗೆ ಅಂತಂದರೆ ಪಲ್ಯ ಮಾಡಿದೆ, ಸಾರು ಮಾಡಿದೆ, ರೊಟ್ಟಿನೂ ಬೇಕೇ ಬೇಕಲ್ವ. ರೊಟ್ಟಿ ಕೂಡ ಬಿಸಿ ಬಿಸಿಯಾಗಿರೋದು ಮಾಡಿದ್ದೀನಿ. ಇವನ್ನ ಕರ್ಕೊಂಡು ಅಡುಗೆ ಮಾಡೋದಂದರೆ ತುಂಬ ಒಂಥರ ಟಾಸ್ಕ್ ಇದ್ದಂಗೆ. ಬೇಗ ಅಡುಗೆ ಮಾಡಿ ಮುಗಿಸ್ಬೇಕಲ್ವ. ಇನ್ನೇನು ಮುಗೀತಾ ಬಂತು ನಂದು ಅಡುಗೆ. ನಾವು ಎವ್ರಿಡೇ ಲಂಚಿಗೆ ಅಂತಂದರೆ ಯೂಶಲಿ ರೊಟ್ಟಿನೇ ಭಾಳ ತಿನ್ನೋದು. ಸೊ ಅದಕ್ಕೋಸ್ಕರ ಏನೇ ಅಡುಗೆ ಮಾಡಿದರೂ ಒಂದು ಪಲ್ಯ, ಒಂದು ಸಾಂಬಾರು ಮತ್ತು ರೊಟ್ಟಿ, ಅನ್ನ ಮತ್ತು ರಾಗಿ ಮಾಲ್ಟು ಕಂಪಲ್ಸರಿ ಇದ್ದೇ ಇರುತ್ತೆ. ರೊಟ್ಟಿ ಎಲ್ಲ ಮಾಡಾಯಿತು. ರೊಟ್ಟಿ ಮಾಡಿದರೆ ಇಷ್ಟೆಲ್ಲ ಇದು ಏನು ಇದು ಇರುತ್ತಲ್ವ ಎಲ್ಲನೂ ಹಿಟ್ಟೆಲ್ಲ ಇದಾಗಿಬಿಟ್ಟಿರತ್ತೆ. ಇನ್ನು ಫುಲ್ ಕ್ಲೀನ್ ಮಾಡಿ ಇನ್ನೊಂದು ಬೇರೆ ಇದು ತೊಗೊಂಡ್ಬಿಟ್ಟು ವೈಪರ್ ತೊಗೊಂಡ್ಬಿಟ್ಟು ವೈಟ್ ಬಟ್ಟೆನ ಫುಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿರೋ ಅಡುಗೆನ ಇದ್ರ ಮೇಲೆ ಇಟ್ಟರೆ ಮುಗೀತು ಅಂತ ಹೇಳ್ಬೋದು. ಯಾಕಂದರೆ ರೊಟ್ಟಿ ಮಾಡಿದರೆ ಫುಲ್ ಅದೇನು ಇದು ಇರುತ್ತಲ್ವ ಫುಲ್ ಎಲ್ಲ ಕಡೆ ಹಿಟ್ಟು ಎಲ್ಲ ಆಚೆ ಕಡೆ ಈಚೆ ಕಡೆ ಬಂದು ಫುಲ್ ಒಂಥರ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ನಾವು ಈ ಥರ ವೈಪ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಇರುವೆಗಳೆಲ್ಲ ಮುತ್ಕೊಳ್ಳುತ್ತಲ್ವ. ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ಇದರ ಅಡುಗೆ ಇಷ್ಟೊತ್ತರೆಗೂ ಅಡುಗೆ ಮಾಡಿದ್ದನ್ನು ಊಟ ಮಾಡೋಕ್ಕೆ ಮನಸ್ಸಾಗತ್ತೆ ಅಂತ ಹೇಳ್ಬೋದು. ಹಾಗೆ ಇವನಿಗೂ ನೋಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ.
ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇವನು ಕೂಡ ಸ್ವಲ್ಪ ಅಕ್ಕಿ ಗಂಜಿ ಮಾಡಿದೆ, ಯದುವೀರ್ಗೂ ತಿನ್ಸಕ್ಕೆ ಬೇಕಲ್ವ, ಬಿಸಿ ಬಿಸಿಯಾಗಿ ಮಾಡಿದೆ. ಮತ್ತು ಸೌತೆಕಾಯಿ, ಮೆಂತ್ಯ ಸೊಪ್ಪು ಊಟದ ಜೊತೆಗೆ ನಾರ್ಮಲಿ ತಿಂತೀವಿ ನಾವು ಎವ್ರಿಡೇ. ನಮ್ಮ ಲಂಚಲ್ಲಿ ಇಲ್ಲ ಡಿನ್ನರಲ್ಲಿ ಇದ್ದೇ ಇರುತ್ತೆ. ನೋಡ್ಬೋದು, ಅದು ಕೂಡ ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಾಂಬಾರು ಕೂಡ ಬಿಸಿ ಬಿಸಿಯಾಗಿರೋದು ರೆಡಿಯಾಗಿದೆ. ಅದ್ರ ಜೊತೆಗೆ ರೈಸ್ ಕೂಡ ಕುಕ್ಕರಲ್ಲಿ ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ತುಪ್ಪ ಇಟ್ಟಿದ್ದೀನಿ, ಬೇಕಂದರೆ ತುಪ್ಪ ಹಾಕ್ಕೊಂಡು ತಿಂತಾರೆ ಬಿಸಿ ಅನ್ನೋ ಜೊತೆ ಅಂತ. ರೊಟ್ಟಿ ಕೂಡ ರೆಡಿಯಾಗಿದೆ ಇಲ್ಲಿ. ಮತ್ತು ಗೋರಿಕಾಯಿ ಪಲ್ಯ ಏನು ಹುರ್ಕೋತಾ ಹೇಳಿದ್ನಲ್ವ ಇವತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಅಂತ. ರೊಟ್ಟಿ ಜೊತೆ ಒಂದು ಪಲ್ಯ ಬೇಕಲ್ವ, ಗೋರಿಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ನೋಡ್ಬೋದು, ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ ಈ ರೆಸಿಪಿನ, ಅದಕ್ಕೆ ಪದೇ ತೋರ್ಸೋಕ್ಕೆ ನಾನು ಹೋಗಿಲ್ಲ, ಹಂಗೆ ಸುಮ್ಮನೆ ಶಾರ್ಟಾಗಿ ತೋರಿಸಿದ್ದೀನಿ. ಇಷ್ಟೆಲ್ಲ ಇವಾಗ ಲಂಚ್ಗೆ ರೆಡಿಯಾಗಿದೆ. ಇನ್ನು ಅಡುಗೆ ಮಾಡಿದ್ದಾಯಿತು. ಚೆನ್ನಾಗಿ ಹೊಟ್ಟೆ ಹಸಿವಾಗಿದೆ, ಊಟ ಮಾಡೋದೊಂದೇ ಬಾಕಿ. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಕೂಡ ತುಂಬ ಒಂಥರ ಇದಾಗಿತ್ತು. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೆ. ಇವತ್ತಿನ ಲಾಗ್ ಇಷ್ಟೇ. ಇವತ್ತಿನ ನನ್ನ ಒಂದು ಪ್ರೊಡಕ್ಟಿವ್ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನೊಂದು ಪ್ರೊಡಕ್ಟಿವ್ ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಬಾಯ್ ಹೇಳ್ತಾ, ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.